ಬಾಯ್. ಬಾಯ್. ಅಪ್ಪ, ಇವತ್ತಿಂದ ನಾನು ನಿಮ್ಮ ಜೊತೆ ಆಫೀಸಿಗೆ ಜಾಯ್ನ್ ಆಗ್ತೀನಿ. ನಾನು ಕೆಲಸ ಕಲಿತೀನಿ. ಏನ್ ಶೋಭಿ, ಕೆಲ್ಸಕ್ಕೆ ಹೋಗ್ತೀಯಾ? ಅಲ್ವೇ, ಮನೆಯಲ್ಲೇ ಒಂದು ಕಡ್ಡಿನ ಆ ಕಡೆಯಿಂದ ಈ ಕಡೆ ಇಡಲ್ಲ ನೀನು. ಅಂಥದ್ರಲ್ಲಿ ಹೊರಗಡೆ ಹೋಗಿ ಏನ್ ಕೆಲಸ ಮಾಡ್ತೀಯಾ? ಯಾಕಜ್ಜಿ, ನಾನು ಹೊರಗೆ ಹೋಗಿ ಕೆಲಸ ಮಾಡಬಾರ್ದಾ? ಶೋಭಿತಾ, ಈಗ ನೀನು ಕೆಲಸ ಮಾಡಿ ಏನು ಮಾಡಬೇಕಾಗಿದೆ? ಆರಾಮಾಗಿ ಮನೇಲೇ ಇರ್ಬೋದಲ್ವಾ? ಮನೇಲಿದ್ರೆ ಏನು ಕೆಲಸ ಮಾಡಲ್ಲ ಅಂತೀರಾ, ಹೊರಗೆ ಹೋಗಿ ಕೆಲಸ ಮಾಡ್ತೀನಿ ಅಂದ್ರೆ ಅದು ಬೇಡ ಅಂತೀರಾ? ಅದು ಹಾಗಲ್ಲ ಮಗಳೇ, ಅಪ್ಪ ಅಮ್ಮ ಹೇಳ್ತಿರೋದು ಸರಿ ಇದೆ ಅಲ್ವಾ? ನಾನು, ಅಣ್ಣ, ದೇವಕಿ ಎಲ್ಲರೂ ಕೆಲಸ ಮಾಡ್ತಿದ್ದೀವಿ, ದುಡಿತಿದ್ದೀವಿ. ನಿನಗೆ ಯಾಕೆ ಕಷ್ಟ ಅಂತ ಹಾಗೆ ಹೇಳಿದ್ರು. ಕಷ್ಟ ಪಡ್ಲಿ ಬಿಡ್ರಿ, ಕಷ್ಟಪಟ್ರೆ ತಾನೆ ಜೀವನ ಏನು ಅಂತ ಗೊತ್ತಾಗೋದು. ಅವಳು ಸಂಬಳ ಕೊಡಿ ಅಂತ ನಾ ಕೇಳ್ತಿದ್ದಾಳೆ, ಕೆಲಸ ಕಲ್ತ್ಕೊಳ್ತೀನಿ ಅಂತ ಹೇಳ್ತಿದ್ದಾಳೆ. ಕಲೀಲಿ ಬಿಡಿ. ಚಂಚಲ, ಈಗ ನಾವು ದುಡ್ದಿರೋದೇ 3 ತಲೆಮಾರು ಕೂತ್ಕೊಂಡು ತಿನ್ನೋಷ್ಟಿರುವಾಗ ಈ ಶೋಭಿತಾ ಬಿಸಿಲಲ್ಲಿ ಯಾಕೆ ನಿಂತ್ಕೊಂಡು ಕೆಲಸ ಮಾಡಬೇಕು? ಶೋಭಿತಾ, ಯಾವ ಕೆಲಸನೂ ಮಾಡೋದು ಬೇಡ. ನಿನಗೆ ಒಂದು ವೇಳೆ ಕೆಲಸ ಮಾಡಲೇಬೇಕು ಅಂತಿದ್ರೆ ಲಕ್ಷ್ಮಿಗೆ ಮನೆ ಕೆಲಸದಲ್ಲಿ ಒಂಚೂರು ಸಹಾಯ ಮಾಡು. ನಿನಗೂ ಕೆಲಸ ಮಾಡಿದಾಗತ್ತೆ, ಲಕ್ಷ್ಮಿಗೂ ಓದೋಕೆ ಒಂದು ಸ್ವಲ್ಪ ಟೈಮ್ ಸಿಕ್ಕಂಗಾಗುತ್ತೆ. ಒಟ್ನಲ್ಲಿ ನಾನು ಪಾತ್ರೆ ತೊಳೆಯೋದು, ಬಟ್ಟೆ ತಿಕ್ಕೋದು ಇಂಥ ಕೆಲಸ ಮಾಡ್ಕೊಂಡೇ ಇರು ಅಂತ ಹೇಳ್ತಿದ್ದೀರಾ? ಅವ್ರು ಹೇಳಿದ ಹಾಗಲ್ಲ ಕಣೆ. ಸರಿ ಬಿಡು, ನೀನು ಮನೇಲಿ ಏನು ಕೆಲಸ ಮಾಡ್ಬೇಡ, ಹಾಗೆ ಓಡಾಡ್ಕೊಂಡು ಇದ್ಬಿಡ್ತು, ಸರಿನಾ? ನೀವ್ ಹೀಗೆಲ್ಲ ಮಾತಾಡ್ತಿರೋದು ನೋಡಿದ್ರೇನೆ ಗೊತ್ತಾಗ್ತಿದೆ ನಿಮ್ಗೆ ಯಾರಿಗೂ ನನ್ನ ಮೇಲೆ ನಂಬಿಕೆನೇ ಇಲ್ಲ ಅಂತ. ಅದು ಹಾಗೆ ಶೋಭಿತಾ. ಅಣ್ಣ, ನೀನು ಇವ್ರ ನಾಟಕ ನೋಡ್ಕೊಂಡು ಇಲ್ಲೇ ನಿಂತಿರ್ತೀಯಾ ಅಥವಾ ಬರ್ತೀಯಾ? ಇಲ್ಲ ದೇವಕಿ, ಹೊರಡೋಣ. ಅಪ್ಪ ಅಮ್ಮ ಬರ್ತೀವಿ. ನಡಿ, ಬರ್ತೀನಮ್ಮ. ಅಣ್ಣ ಬಾಯ್. ಅಲ್ಲ ರೀ, ಈ ಶೋಭಿಗೆ ಯಾವತ್ತು ಬರದೇ ಇರೋ ಯೋಚನೆ ಇವತ್ತ್ಯಾಕೆ ಬಂತು? ಮನೇಲಿ ಆರಾಮಾಗಿರಿ ಅಂದ್ರೆ ಕೋಪ ಮಾಡ್ಕೊಂಡು ಹೋಗೋದಾ? ಅವಳ ಗಂಡ ಹೊರಗಡೆ ಹೋಗಿ ದುಡಿತಾ ಇರೋದು ನೋಡಿ ಅವಳಿಗೆ ಬೇಜಾರಾಗಿರ್ಬೇಕು. ಅದಕ್ಕೆ ಅವಳು ಕೆಲ್ಸಕ್ಕೆ ಹೋದ್ರೆ ಅವ್ರಿಗೆ ಸಹಾಯ ಆಗುತ್ತೆ ಅಂತ ಅವಳಿಗೂ ಅನ್ಸಿರ್ಬೇಕು. ಆದ್ರೂ ಮಾವ, ನೀವು ಬೇಡ ಅಂತ ಹೇಳ್ಬಾರ್ದಾಗಿತ್ತು. ಅಪ್ಪ ಹೇಳೋದ್ರಲ್ಲಿ ಏನೂ ತಪ್ಪಿಲ್ಲ ವಿಮ್ಲಾ. ನಾವೆಲ್ಲ ಇನ್ನೂ ದುಡಿತಾ ಇರುವಾಗ ಮಕ್ಳು ಯಾಕೆ ಕಷ್ಟಪಡಬೇಕು ಅನ್ನೋ ಯೋಚನೆಯಲ್ಲಿ ಹೇಳ್ತಾ ಇದ್ದಾರಷ್ಟೇ. ಏನೋ ನಿಮ್ಮ ಇಷ್ಟ. ನನ್ನ ಮಾತಿಗೆ ಎಲ್ಲಿ ಬೆಲೆ ಇದೆ ಹೇಳಿ? ಪ್ರಸಾದ್,